ರಾವ್ನ ಹಿತೈಷಿ ಅನ್ನುವುದಕ್ಕಿಂತ ಅವನೊಡ್ಡುವ ಹಣದಾಸೆಗೆ ಬಲಿಯಾಗಿ ಕೆಲಸ ಮಾಡುತ್ತಿದ್ದ ನಿಷ್ಠಾವಂತ ಅಧಿಕಾರಿಯಲ್ಲ, ಭ್ರಷ್ಟಾಚಾರಿ ಎನ್ನಬಹುದು. ರಾವ್ನ ಇಲ್ಲೀಗಲ್ ಚಟುವಟಿಕೆಗಳು ಹೊರಬರದಂತೆ ತಡೆಯುತ್ತಿದ್ದನು. ಹಾಗಾಗಿ ಇಷ್ಟರವರೆಗೂ ರಾವ್ನ ಯಾವ ಜಾಲವನ್ನು ಪೊಲೀಸರು ಪತ್ತೆ ಹಚ್ಚಲಾಗಲಿಲ್ಲ. ಈ ವಿಷಯವಾಗಿ ಕಮಿಷನರ್ ಪ್ರದೀಪ್ ಅವರಿಗೂ ಸಾಕಷ್ಟು ಬಾರಿ ಅನುಮಾನ ಉಂಟಾಯಿತು. ನಾವು ಆದಷ್ಟು ಗುಪ್ತವಾಗಿ ಅವನ ಸಾಮ್ರಾಜ್ಯ ನಾಶ ಮಾಡಬೇಕೆಂದು ಪ್ರಯತ್ನಪಟ್ಟರು. ಅವನಿಗದು ಹೇಗೆ ತಿಳಿಯುತ್ತಿತ್ತು? ಪ್ರತಿ ಬಾರಿಯೂ ಹೀಗೆ ಆಗಲು ಹೇಗೆ ಸಾಧ್ಯ ಎಂದವರೇ. ಹಾಗಾಗಿ ಆರು ಮುಂಬೈ ಬಿಟ್ಟು ಬಂದ ದಿನದಿಂದಲೂ ಅವರು ಅವಳ ಸಂಪರ್ಕದಲ್ಲಿದ್ದರು. ಅವನ ಇಲ್ಲೀಗಲ್ ಆಕ್ಟಿವಿಟೀಸ್ಗಳ ಬಗ್ಗೆ ತಿಳಿದಿದ್ದ ಆರು ನವಿ ನೇರವಾಗಿ ಅವನ ಕೋಟೆಗೆ ಲಗ್ಗೆ ಇಟ್ಟರು. ಪೊಲೀಸ್ ಪ್ರೊಟೆಕ್ಷನ್ ಎಲ್ಲವೂ ಇದ್ದಿತು. ಸುತ್ತಲೂ ಕತ್ತಲ ಕೋಣೆ, ಹೊರಗಿನಿಂದ ಯಾವುದೋ ಪಾಳು ಬಿದ್ದ ಬಂಗಲೆಯಂತೆ ಕಾಣುತ್ತಿದೆ. ಆದರೂ ಒಳಗೆ ಇದ್ದಿದ್ದೆಲ್ಲವೂ ಐಷಾರಾಮಿ ವಸ್ತುಗಳೇ. ಆರು ನವೀನ್ ಎಲ್ಲ ಕಡೆ ಕಣ್ಣಾಡಿಸಿ ಒಳ ಹೋಗಲು ನೋಡಿದರೆ ಅವರಿಗೆ ಸ್ವಲ್ಪವೇ ದೂರದಲ್ಲಿ, ಅಂದರೆ ಕಣ್ಣಳತೆಯ ದೂರದಲ್ಲಿ ಬಲಗಡೆ ಸಣ್ಣದಾಗಿ ಕಂಡುಬರುವ ಬಾಗಿಲಿನಿಂದ ಯಾರೋ ಮಾತನಾಡುತ್ತಿರುವ ಸಾಧ್ಯ. ಸುತ್ತಮುತ್ತಲೆಲ್ಲ ನಿಶಬ್ದವಾಗಿದ್ದರೂ ಒಳಗೆ ಯಾರೋ ಜನರು ಮಾತನಾಡುತ್ತಿದ್ದಾರೆಂದರೆ ಯಾರಿರಬಹುದು ಎಂದು ಯೋಚಿಸುತ್ತಲೇ ನಿಧಾನವಾಗಿ ಬಾಗಿಲ ಬಳಿ ಕಿವಿ ಕೊಟ್ಟು ಕೇಳುತ್ತಿದ್ದರು. ಹೇ, ಬೇಗ ಬೇಗ ಕೆಲಸ ಮುಗಿಸ್ರೋ, ಇಲ್ಲ ಅಂದರೆ ನಮಗೆ ತೊಂದರೆ. ಯಾಕೋ ಏನೋ ಅಪಾಯ ಆಗಬಹುದು ಅನಿಸ್ತಿದೆ. ಯಾವುದಕ್ಕೂ ನಮ್ಮ ಹುಷಾರಲ್ಲಿ ನಾವಿರಬೇಕು ಎಂದವ ಬಾಗಿಲು ದೂಡಿ ಹೊರಬರಲು ಆರು ನವಿ ಅವನೆದುರಲ್ಲೇ ಕೈಯಲ್ಲಿ ಗನ್ ಹಿಡಿದು ಕಣ್ಣಲ್ಲೇ ಕೆಂಡಕಾರಿ ಬೆಂಕಿ ಉಗುಳುತ್ತಿದ್ದರು. ಅವರ ಹಿಂದೆ ಇನ್ನೊಂದಿಬ್ಬರು ಪೊಲೀಸ್ ನಿಂತಿದ್ದರು. ಅವರನ್ನು ಕಂಡು ಆಶ್ಚರ್ಯ ಹಾಗೂ ಭಯವಾದರೂ ತೋರ್ಪಡಿಸಿಕೊಳ್ಳದೆ, ಓಹೋ, ಬರಬೇಕು, ದಿ ಗ್ರೇಟ್ ಮಿಸಸ್ ರಾಘವ್ ಅವರು, ಹೇಗಿದ್ದೀರಾ? ಕೈಲಾಗದೆ ಹೇಳಿತರ ಹೋಗಿ. ರಾಘವ್ ನನ್ನ ಮದುವೆಯಾದ ಮೇಲೆ ಹಾಯಾಗಿರೋದು ಬಿಟ್ಟು ನನ್ನ ಹುಡುಕಿಕೊಂಡು ಬಂದಿದ್ದೀರಾ? ಏನು ಸಮಾಚಾರ ಮಿಸಸ್ ರಾಘವ್? ಜಿಂಕೆನೆ ಸಿಂಹನ ಹುಡುಕಿಕೊಂಡು ಬಂದಿದೆ ಎಂದವ. ಅವತ್ತು ಪಾರ್ಟಿಯಲ್ಲಿ ನಿನ್ನ ನೋಡಿದಾಗಲೇ ಎತ್ತಾಕೊಂಡು ಹೋಗಬೇಕು ಅಂತ ಇದ್ದೆ. ಪಾಪ ಹೆಣ್ಣು ಮಗಳು, ನಾನು ಆಗ ಕೊಟ್ಟಿರೋ ಏಟನ್ನು ಸುಧಾರಿಸಿಕೊಂಡಿಲ್ಲ ಅಂತ ಸುಮ್ಮನಾದೆ ಎಂದ. ಹೌದು ಮಿಸ್ಟರ್ ರಾವ್, ನಿಮ್ಮಂಥ ಕ್ರಿಮಿಗಳನ್ನು ನೆನಪಿಸಿಕೊಳ್ಳದಿದ್ದರೆ ನಾವು ಈ ಡಿಪಾರ್ಟ್ಮೆಂಟ್ನಲ್ಲಿದ್ದು ಏನು ಪ್ರಯೋಜನ ಹೇಳಿ? ನಿಮ್ಮಂಥ ದಗಲ್ಬಾಜಿಗಳನ್ನು ಹಿಡಿದು ಹೊಸಕಿ ಹಾಕೋದಕ್ಕೆ ಅಲ್ವಾ ಈ ಡಿಪಾರ್ಟ್ಮೆಂಟ್ ಇರೋದು. ಹೇಗಿದ್ದೀರಾ ಮಿಸ್ಟರ್ ರಾವ್ ಅವರೇ? ಏನು ತುಂಬ ಹಾರಾಡ್ತಾ ಇದ್ದೀರಾ ಅಂತ ಕೇಳಲ್ಪಟ್ಟೆ, ನಿಜಾನಾ? ಏನು ನಿನ್ನ ಮಾತಿನ ಅರ್ಥ? ನಾ ಆಗ ಕೊಟ್ಟಿದ್ದ ಶಾಕ್ ಟ್ರೀಟ್ಮೆಂಟ್ ಮರೆತಿದ್ದೆ ಅನಿಸುತ್ತೆ, ಅದಕ್ಕೆ ಬಂದಿದ್ಯಾ ಎಂದನು ಹುಬ್ಬೇರಿಸಿ. ಹೌದೋ ಮಗನೇ, ಅದನ್ನು ಬಡ್ಡಿ ಸಮೇತ ತೀರಿಸ್ಕೊಬೇಕು ಅಂತಾನೆ ಬಂದಿರೋದು, ನವೀನ್ ರೋಷದಿಂದ ನುಡಿದನು, ಬೆಂಕಿ ಹುಂಡೆ ಉಗುಳುತ್ತಾ. ಅವನ ಕೋಪ, ಕಣ್ಣಿನಲ್ಲಿದ್ದ ಆವೇಶ ನೋಡಿ ಸ್ವತಃ ರಾವ್ನೇ ಬೆಚ್ಚಿದನು ಆ ಕ್ಷಣ. ಆದರೂ ಸಾವರಿಸಿಕೊಂಡವನೇ, ನಿನ್ನ ತಂಗಿಗೆ ಆದ ಗತಿನೇ, ಇವಳಿಗೂ ಬರುತ್ತೆ ನೋಡ್ತಾ ಇರು ಎಂದವನೇ ತನ್ನ ಚೇಲಾಗಳಿಗೆ ಕಣ್ಣಲ್ಲೇ ಏನೋ ಸೂಚಿಸಿದನು. ಅದನ್ನು ಅರಿತವರೇ ಕ್ಷಣ ಮಾತ್ರದಲ್ಲಿ ಪೊಲೀಸರು ಅವರಲ್ಲಿ ಬಂದಿಯಾಗಿದ್ದರು. ಜೊತೆಗೆ ನವಿ ಸಹ. ಗಹಗಹಿಸಿ ನಕ್ಕವ, ಹೇಗಿದೆ ನನ್ನ ಕರಾಮತ್ತು? ಎಷ್ಟೇ ಧೈರ್ಯ ನಿನಗೆ? ನನ್ನ ಕೋಟೆಯೊಳಗೆ ನುಗ್ಗಿ ನನ್ನ ಮೇಲೆ ದರ್ಪ ತೋರಿಸೋಕೆ ಬರ್ತೀಯಾ? ಈಗ ಯಾರು ನಿನ್ನ ಕಾಪಾಡೋಕೆ ಬರ್ತಾರೋ ನಾನು ನೋಡೇ ಬಿಡ್ತೀನಿ ಎಂದವ ಅವಳ ಮುಡಿಗೆ ಕೈ ಹಾಕಿದನು. ಅವಳ ಮೇಲೆ ಒಂದೇ ಒಂದು ಮಾರ್ಕ್ ಬಿದ್ದರೂ ನಿನ್ನನ್ನು ಹುಟ್ಟಿಸ್ಲಿಲ್ಲ ಅನ್ನಿಸಿ ಬಿಡ್ತೀನಿ ಮಗನೇ. ನವಿ ಮಾತಿಗೆ ಇನ್ನಷ್ಟು ಕೋಪಗೊಂಡವ ಆರು ಕೆನ್ನೆಗೆ ಬಾರಿಸಿದ ಮನ ಬಂದಂತೆ. ಥು ಹೇಳಿ, ಹೀಗೆ ಬಂಧಿಸಿ ಹೆಣ್ಣಿನ ಮೇಲೆ ಕೈ ಮಾಡಿದವರನ್ನು ಗಂಡಸಂತ ಹೇಳಲ್ಲ, ಶಿಖಂಡಿ ಅಂತಾರೆ. ಬಿಡೋ ಅವಳನ್ನು ಎಂದವನಿಗೆ ತಳ್ಳಿಸಿ ಕೆಳಗುರುಳಿಸಿ ಅವನೆದೆಗೆ ಹೊದ್ದನು. ನಂತರ ಅಜಿತ್ ಎಂದು ತನ್ನ ಮಗನನ್ನು ಕರೆದವ ಆರುನ ಅವಳತ್ತ ನೂಕಿದನು. ಅರೆ ಡ್ಯಾಡ್, ಇವಳನ್ನು ಎಲ್ಲೋ ನೋಡಿದ ಹಾಗಿದೆಯಲ್ಲ. ಯಾಕೋ ರಾಜ, ನೆನಪಿಗೆ ಬರ್ತಿಲ್ವಾ? 3-4 ವರ್ಷಗಳ ಹಿಂದೆ ಹೋಗು. ಜೀವನದಲ್ಲಿ ನೀನು ಮೊದಲ ಬಾರಿಗೆ ಅನುಭವಿಸದೆ ಬಿಟ್ಟಿರೋ ಆ ಹುಚ್ಚಿ ಕಡೆಯವರು ಇವರು. ಈಗ ನೆನಪಾಯ್ತಾ? 4 ವರ್ಷಗಳ ಹಿಂದೆ ಅವನ ಮನ ಅಂದರೆ ಡ್ಯಾಡ್ ಇವರು ಪೊಲೀಸ್ ಅಲ್ವಾ ಎಂದನು. ಹೌದು ರಾಜ, ಹಾಗೆ ಅಲ್ಲಿ ಬಿದ್ದಿರೋರು ನಿನಗೆ ಚೆನ್ನಾಗಿ ನೆನಪಿರಬೇಕು ಅಲ್ವಾ? ಯಾಕಂದರೆ ನೀನು ಕಾಲೇಜ್ ಎದುರುಗಡೆ ಒಬ್ಬಳನ್ನು ಸುಟ್ಟು ಹಾಕಿದೆ, ನೆನಪಿದ್ಯಾ? ಅವಳ ಅಣ್ಣ ಇವನು. ಅವತ್ತು ಈ ಹುಚ್ಚಿನ ಬಿಟ್ಟು, ಆದರೆ ಇವತ್ತು ಇವಳನ್ನು ಬಿಡಬಾರ್ದು. ಅವನ ತಂಗಿ ಥರ ಇವಳನ್ನು ಸುಟ್ಟಾಕಿ ಬಿಸಾಡು. ಅದಕ್ಕೂ ಮುಂಚೆ ಇವಳ ರುಚಿ ನೋಡು ಎಂದವನ ಮಾತಿಗೆ ನವೀನ್ ಮುಂದೆ ಹಾರೂನ ಎಳೆದಾಡುತ್ತಾ ಅವಳ ಮೈ ಮೇಲಿನ ಜಾಕೆಟ್ ಕಿತ್ತೆಸೆದನು. ಯೂನಿಫಾರ್ಮ್ ಇಲ್ಲದಿದ್ದರೂ ಅದೇ ದರ್ಪ ಗಾಂಭೀರ್ಯದಿಂದ ಬಂದಿದ್ದಳು. ಶರ್ಟ್, ಪ್ಯಾಂಟ್, ಮೇಲೊಂದು ಪುಟ್ಟ ಜಾಕೆಟ್ ಧರಿಸಿ. ರಾವ್ ಹೊಡೆತಕ್ಕೆ ನಿತ್ರಾಣಗೊಂಡಿದ್ದರೂ ಸಹ, ನನಗೇನಾದರೂ ಸರಿ,
ಇವರ ನಾಶವಾಗಬೇಕೆಂದು ಪಣ ತೊಟ್ಟು ಬಂದಿದ್ದರಿಂದ ಅವನಿಂದ ಬಿಡಿಸಿಕೊಳ್ಳಲು ಪ್ರಯತ್ನಿಸುತ್ತಾ ನವಿಯುತ್ತ ತಿರುಗಿ ಅಣ್ಣ ಅಣ್ಣ ಇದ್ದೇಳೋ ಎಂದು ಕೂಗುತ್ತಿದ್ದಳು. ಅವಳ ಕೂಗು ಪುಟ್ಟ ಮೈತ್ರಿಯನ್ನು ನೆನಪಿಸುತ್ತಿತ್ತು. ಅವಳನ್ನು ಕಳೆದುಕೊಂಡಂತೆ ಇವಳನ್ನು ಕಳೆದುಕೊಂಡು ಬದುಕಲು ನನ್ನಿಂದ ಸಾಧ್ಯವಾಗದು ಎಂದವ ತನ್ನ ಜಾಕೆಟ್ ಒಳಗಿದ್ದ ಮತ್ತೊಂದು ಗನ್ ತೆಗೆದುಕೊಂಡವನೇ ಅಜಿತ್ ರಾವ್ ಹಣೆಗೆ ಶೂಟ್ ಮಾಡಿಯೇ ಬಿಟ್ಟನು. ಕ್ಷಣ ಮಾತ್ರದಲ್ಲಿ ನಡೆದ ಘಟನೆಗೆ ಬೆಚ್ಚಿದರೆಲ್ಲರೂ. ರಾವ್ ಅಂತೂ ಆರೋನ ನೂಕಿ ತನ್ನ ಮಗನನ್ನು ಮಡಿಲಿಗೆಳೆದುಕೊಂಡು ಅಜಿತ್ ಎದ್ದೇಳೋ ಎಂದು ಅರಚುತ್ತಿದ್ದನು. ಏಳಲು ಹೇಗೆ ತಾನೇ ಸಾಧ್ಯ? ದುಮುಗುಡುತ್ತಲೇ ತನ್ನ ಚೇಲಗಳ ಬಳಿ ಬಂದವ ನವಿ ಕುತ್ತಿಗೆಗೆ ಕೈ ಹಾಕಿ ಅವನ ಹಣೆಗೆ ಗನ್ ಹಿಡಿದನು. ಕ್ಷಣ ಮಾತ್ರದಲ್ಲಿ ಹಾರು ಅಣ್ಣ ಎಂಬ ಕೂಗುವಿಕೆಗೆ ಎಲ್ಲವೂ ಸ್ತಬ್ಧವಾಯಿತು. ಗೊಂಬೆ ರೂಮಿಗೆ ಹೋದ ನಂತರ ಎಲ್ಲರಿಗೂ ಚಡಪಡಿಕೆ. ಬೆಂಕಿಯ ಮೇಲೆ ನಿಂತಿದ್ದೇವೋ ಎನ್ನುವಂತೆ ಭಾಸವಾಗುತ್ತಿತ್ತು. ಅವರ ಚಡಪಡಿಕೆಗೆ ಅಂತ್ಯ ನೀಡಲು ಬಂದೇ ಬಿಟ್ಟಳು ಗೊಂಬೆ ರೂಮಿನಿಂದ ಆಚೆ. ಮಾಮ ಎಂಬ ಅವಳ ಕೂಗುವಿಕೆಗೆ ಓಡಿ ಬಂದ ಹಾದಿ ಅವಳನ್ನೊಮ್ಮೆ ಅಪ್ಪಿ ಅವಳ ಮುಖದ ತುಂಬ ಮುತ್ತಿಟ್ಟು ಮತ್ತೊಮ್ಮೆ ತಬ್ಬಿಕೊಂಡು ಅಳುತ್ತಿದ್ದನು. ಜೊತೆಗೆ ನಡುಗುತ್ತಿದ್ದನು ಸಹ. ಅವನ ನಡುಗುವಿಕೆಯೇ ಅರಿತಳು ಅವನು ಎಷ್ಟರ ಮಟ್ಟಿಗೆ ಭಯಪಟ್ಟಿದ್ದಾನೆಂಬ. ಮಾಮ ಇಲ್ಲಿ ನೋಡು, ನನ್ನ ಹೆಂಡವಳೆ ಅವನನ್ನು ಸರಿಸಿದಳು. ತಲೆ ತಗ್ಗಿಸಿ ನಿಂತನು ಅವಳೆದುರು. ಯಾಕೀಗೆ ತಲೆ ತಗ್ಗಿಸಿದ್ಯಾ? ಮಾಮ, ನನ್ನ ಹಾದಿ ಮಾಮ ಯಾರ ಮುಂದೆಯೂ ತಲೆ ತಗ್ಗಿಸೋದು ನನಗಿಷ್ಟ ಇಲ್ಲ ಎಂದವಳ ಮಾತಿಗೆ, ಪುಟ್ಟ ನಿನಗೆ ಕೋಪ ಬರ್ತಿಲ್ವಾ? ಬೇಜಾರಾಗ್ತಿಲ್ವಾ ನನ್ನ ಮೇಲೆ? ಅಯ್ಯೋ ಮಾಮ, ಈಗ ಬೇಜಾರಾಗುವಂಥದ್ದು ಏನಾಗಿದೆ ಹೇಳು? ಅಲ್ಲ ಪುಟ್ಟ, ಅದು ರಾಗು ಆರು ಮದುವೆ. ನೀನು ಹೇಳಿದ್ಯಲ್ಲ ಮಾಮ, ಅದು ಅನಿವಾರ್ಯವಾಗಿ ಆದ ಮದುವೆ ಅಂತ. ನಾನು ಯಾಕೆ ಕೋಪಿಸಿಕೊಳ್ಳಲಿ ಹೇಳು ಎಂದವಳ ಮಾತಿಗೆ ಎಲ್ಲರಿಗೂ ಆಶ್ಚರ್ಯ. ಪುಟ್ಟ, ನಿಜ ಹೇಳ್ತಿದ್ಯಾ? ನಿನಗೆ ಬೇಜಾರಾಗಿಲ್ವಾ ಎಂದ ಕಣ್ಣರಳಿಸಿ. ಅಭಿ ರಾಗು ಮುಖದಲ್ಲೂ ಅದೇ ಭಾವನೆ ಇದ್ದಿತು. ಎಲ್ಲರನ್ನೊಮ್ಮೆ ನೋಡಿ ಮೂವರನ್ನು ಸೋಫಾದ ಮೇಲೆ ಕೂರಿಸಿದವಳೆ. ನೆಲದ ಮೇಲೆ ಕೂತು ಆದಿತ್ಯನ ತೊಡೆಯ ಮೇಲೆ ತಲೆ ಇಟ್ಟವಳೆ. ಬೇಜಾರಿಲ್ಲ ಅಂತ ಹೇಗೆ ಹೇಳಿ ಮಾಮ? ಖಂಡಿತ ಬೇಜಾರಿದೆ. ಆದರೆ ಅದು ಹಾರು ರಾಗು ಮದುವೆಯಾಗಿದ್ದಕ್ಕಲ್ಲ, ನೀವು ನನ್ನಿಂದ ವಿಷಯ ಮುಚ್ಚಿಟ್ಟದ್ದಕ್ಕಲ್ಲ. ನನ್ನಿಂದ ನಿಮಗೆಷ್ಟು ತೊಂದರೆ ಆಯಿತು, ನನ್ನ ಸಲುವಾಗಿ ನೀವು ಎಷ್ಟು ಎಲ್ಲ ಕಷ್ಟಪಟ್ರಿ ಅನ್ನೋದು ಕೇಳಿ ಬೇಜಾರಾಗ್ತಿದೆ ಎಂದಳು. ಪುಟ್ಟ, ಯಾಕೀಗೆಲ್ಲ ಮಾತಾಡ್ತಿದ್ಯಾ? ಕೇಳಿದ ಆದಿತ್ಯ ಮಾತಿಗೆ, ನೀವು ನನಗೋಸ್ಕರ ಪಟ್ಟ ಕಷ್ಟ ನೋಡಿದರೆ ನಿಮ್ಮೆಲ್ಲರ ಪ್ರೀತಿ ಪಡೆದುಕೊಳ್ಳುವಷ್ಟು ಯೋಗ್ಯತೆ ನನಗಿಲ್ಲ ಆದಿ. ನೀವೆಲ್ಲ ಎಷ್ಟು ನೋವು ಪಟ್ಟಿರಬಹುದು ಅಂತ ಊಹಿಸಿಕೊಳ್ಳುವುದಕ್ಕೂ ಆಗ್ತಿಲ್ಲ. ಇನ್ನು ನಿನ್ನ ನಾನು ಎಷ್ಟು ದ್ವೇಷ ಮಾಡಿದ್ರು ನೀನು ನನ್ನ ಮಗುವಿನ ಥರ ನೋಡಿಕೊಂಡೆ. ನನ್ನ ಈಗಲೂ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ಯಾ? ನಿನ್ನ ಪ್ರೀತಿಗೆ ನಾನು ಯೋಗ್ಯಳಲ್ಲ ಅನಿಸ್ತಿದೆ. ಹಾಗಂತ ನಿನ್ನಿಂದ ದೂರ ಇರೋಕ್ಕೂ ಆಗ್ತಿಲ್ಲ ಎಂದವಳ ಮಾತು ಕೇಳಿ ಆದಿತ್ಯನ ಕಣ್ಣು ತುಂಬಿ ಬಂತು ಖುಷಿಗೆ. ಪುಟ್ಟ, ನಿನ್ನಿಂದ ಯಾವತ್ತೂ ನಮಗೆ ತೊಂದರೆ ಆಗಿಲ್ವೋ? ಇದೆಲ್ಲ ಆಗಬೇಕು ಅಂತ ಇತ್ತೇನೋ? ಅದಕ್ಕೆಲ್ಲ ನೀನೇ ಹೊಣೆ ಅಂದುಕೊಂಬೇಡ. ಆದರೆ ನೀನು ಮಾಡಿದ ಒಂದೇ ಒಂದು ತಪ್ಪು ಏನು ಗೊತ್ತಾ? ರಾಗು ನಿನ್ನನ್ನು ಪ್ರೀತಿಸುತ್ತಿದ್ದಾನೆ ಅಂತ ಅಂದುಕೊಂಡದ್ದು ತಪ್ಪು. ಹೇಳಿದವನಿಗೆ ಹೇಗಾದರೂ ಗೊಂಬೆಗೆ ಸತ್ಯವನ್ನು ಅರ್ಥೈಸಲೇಬೇಕೆನ್ನುವ ಹಠ. ಆದಿ, ಏನು ಹೇಳ್ತಿದ್ದೀಯಾ ನೀನು? ರಾಗು ಅವರು ನನ್ನ ಪ್ರೀತಿಸಿದ್ದು ನಿಜ. ಅವರೇ ಹೇಳಿದ್ದು. ಇದನ್ನು ನಾನೇ ಕೇಳಿಸಿಕೊಂಡಿದ್ದೀನಿ. ಹೇಳಿ ಸೀನಿಯರ್, ನೀವು ನನ್ನ ಪ್ರೀತಿಸ್ತಿದ್ರಿ ಅಲ್ವಾ ಎಂದಳು ಬಾಹುಗಳಾಗಿ. ಈಗ ಅವಳಿಗೆ ರಾಘುವಿನ ಮೇಲೆ ಪ್ರೀತಿ ಇಲ್ಲವಾದರೂ ಮನದಲ್ಲಿ ಅವನು ತನ್ನನ್ನೇ ಪ್ರೀತಿಸಿದ್ದನೆಂಬ ತಪ್ಪು ತಿಳುವಳಿಕೆಯಂತೂ ಇದೆ. ಅದಕ್ಕಾಗಿಯೇ ಈ ಮಾತುಗಳು. ಅವಳ ಬಳಿ ಬಂದ ರಾಘು ಅವಳ ಕಣ್ಣೊರೆಸಿ, ಖಂಡಿತ ಇಲ್ಲ ಪುಟ್ಟ, ನಾನು ಪ್ರೀತಿಸಿದ್ದು ಹನೀನ, ನಿನ್ನನ್ನಲ್ಲ. ಅಂದರೆ ಏನು ಸೀನಿಯರ್? ನೀವು ಪ್ರೀತಿಸಿದ್ದು ನನ್ನಲ್ಲ, ಹನಿ ಅಂತೀರಾ? ಆದರೆ ಅವತ್ತು ನೀವು ಹೇಳಿದ್ದು ನನ್ನನ್ನೇ ಅಲ್ವಾ? ಯಾಕೆ ಹೇಳ್ತಿದ್ದೀರಾ? ನಾನೇ ನಿಮ್ಮ ಮಾತನ್ನು ಕೇಳಿದ್ದೀನಿ ಎಂದವಳೆ ಅಂದಿನ ಘಟನೆಯನ್ನು ನೆನಪಿಸಿದವಳು. ಗೊಂಬೆ, ನಾನು ಕೇಳೋ ಪ್ರಶ್ನೆಗೆ ಸರಿಯಾಗಿ ಯೋಚಿಸಿ ಉತ್ತರ ಕೊಡು ಎಂದ ರಾಘು ಮಾತಿಗೆ, ಹೇಳಿ ಸೀನಿಯರ್ ಎಂದಳು. ಸುತ್ತಿ ಬಳಸಿ ಮಾತನಾಡೋಕೆ ನನಗೆ ಇಷ್ಟವಿಲ್ಲ. ನೇರವಾಗಿ ವಿಷಯಕ್ಕೆ ಬರ್ತೀನಿ. ನಾನು ಯಾವತ್ತಾದರೂ ನಿನ್ನನ್ನು ಪ್ರೀತಿಸಿದ್ದೀನಿ ಎಂದು ಹೇಳಿದ್ದೀನಾ? ಇಲ್ಲ. ಆದರೆ ಏನು ಗೊಂಬೆ? ನೀವು ಅವತ್ತು ಆಕಾಶ್ ಜೊತೆ ಮಾತನಾಡಿದ್ದನ್ನು ನಾನು ಕೇಳಿಸಿಕೊಂಡಿದ್ದೇನೆ. ನೀವೇ ಹೇಳಿದ್ದೀರಾ ಐ ಲವ್ ಮೈ ಏಂಜಲ್ ಅಂತ. ಅದು ಸುಳ್ಳ? ಆಕಾಶ್ ಹತ್ರನಾ? ನಾನೇನು ಹೇಳಿದ್ದೆ ಅವನ ಹತ್ತಿರ? ಐ ಮೈ ಲವ್ ಏಂಜಲ್ ಅಂದಿದ್ದು ನೆನಪಿಲ್ವ ಸೀನಿಯರ್? ಇದರ ಜೊತೆ ಅಬ್ಬಿ ಅಣ್ಣ ಅಂಜು ಕೂಡ ಇದ್ದರು. ನಿಮಗೆ ನೆನಪಿಗೆ ಬರ್ತಿಲ್ವಾ? ಅಭಿ ಅಣ್ಣ ಕೂಡ ಅಲ್ಲೇ ಇದ್ದರು ಅಲ್ವಾ? ಹೇಳು ಅಣ್ಣ ನೀನಾದರೂ ಎಂದಳು. ಅವತ್ತು ಇವರು ಹೇಳಿದ್ದು ನನ್ನನ್ನು ಪ್ರೀತಿಸುತ್ತಿರೋದರ ಬಗ್ಗೆ ತಾನೆ ಪುಟ್ಟ? ಅವನು ಅವತ್ತು ಹೇಳಿದ ಹೇಳು. ಐ ಲವ್ ಹನಿ ಅಂತ ಅಣ್ಣ. ಅವನೆಲ್ಲಾದರೂ ಐ ಲವ್ ಯು ಅಂತ ಹೇಳಿದ್ನಾ ಎಂದಾಗ ಇಲ್ಲ ಎಂದು ತಲೆಯಾಡಿಸಿದಳು.
ಇಲ್ಲ ಅಲ್ವಾ, ಈಗ ಹೇಳ್ತೀನಿ ಕೇಳು. ಅವನು ಪ್ರೀತಿಸಿದ್ದು ನಿನ್ನನ್ನಲ್ಲ, ಹನೀನ. ಆಘಾತವಾಯಿತು ಕೇಳಿದವಳಿಗೆ. ನಿಮಿಷಗಳ ಬೇಕಾಯಿತು ಸುಧಾರಿಸಿಕೊಳ್ಳಲು. ನಿಮಿಷಗಳ ನಂತರ ಮತ್ತೊಮ್ಮೆ ಖಚಿತಪಡಿಸಿಕೊಳ್ಳಲು. ರಾಘು ಪ್ರೀತಿಸಿದ್ದು ಹನೀನ ಕೇಳಿದಳು ತೊದಲುತ್ತಲೇ. ತಲೆಯಾಡಿಸಿದ ಹೌದೆಂದು. ಕುಸಿದು ಕೂತಳು ಅರಗಿಸಿಕೊಳ್ಳಲಾಗದೆ. ರಾಘು ಗೊಂಬೆಯ ಬಳಿ ಬಂದವ ಅವಳ ಸಮನಾಗಿ ಮಂಡಿಯೂರಿ ಕುಳಿತು, ಪುಟ್ಟ, ಒಂದು ಮಾತು ಹೇಳ್ತೀನಿ ಕೇಳು. ನಾನು ಯಾವತ್ತೂ ನಿನ್ನನ್ನು ಆ ದೃಷ್ಟಿಯಿಂದ ನೋಡಲೇ ಇಲ್ಲ ಕಣೋ. ನನಗೆ ಅಂಜು ಹೇಗೋ ನೀನು ಹಾಗೆ ಅಂತ ಕಾಳಜಿ ಮಾಡ್ತಿದ್ದೆ. ಆದರೆ ಆ ಕಾಳಜಿನ ನೀನು ಈ ರೀತಿಯಾಗಿ ತಿಳಿದುಕೊಂಡಿದ್ಯಾ ಅಂತ ಗೊತ್ತಿರಲಿಲ್ಲ. ಆ ಕಾಳಜಿ ನಿನ್ನ ಮನಸ್ಸಲ್ಲಿ ಪ್ರೀತಿ ಅನ್ನೋ ಬೀಜ ಬಿತ್ತಿದೆ ಅಂತ ನನಗೆ ಗೊತ್ತಾಗಲಿಲ್ಲ. ನೀನು ನನಗೆ ಈಗಲೂ ಸಹ ತಂಗಿನೇ ಕಣೋ ಎಂದವನ ಮಾತಿಗೆ ಒಂದು ಕ್ಷಣ ಹೃದಯವೇ ನಿಂತಂತೆ ಭಾಸವಾಯಿತವಳಿಗೆ. ಹೆಸರಿನಲ್ಲಿ ಒಂದು ಅಕ್ಷರ ಕೇಳಿಸಿಕೊಂಡು ನೀನು ತಪ್ಪು ತಿಳಿದುಕೊಂಡಿದ್ದಕ್ಕೆ ಕಾರಣ ಆಯಿತು. ಒಂದು ಹೆಸರು ನಮ್ಮೆಲ್ಲರ ಜೀವನ ಬದಲಾಯಿಸಿಬಿಟ್ಟು ಹೇಳಿ ಸುಮ್ಮನಾದ. ಅವ ಹೇಳಿದ ತಂಗಿ ಅನ್ನುವ ಮಾತು ಕೇಳಿ ತನ್ನ ಬಗ್ಗೆ ಅಸಹ್ಯವಾಯಿತವಳಿಗೆ. ಅವನಲ್ಲಿ ಸಹೋದರನ ಪ್ರೀತಿ ಕಾಣುವಲ್ಲಿ ಸೋತು ಹೋದೆನಾ? ನನಗೆ ಯಾಕೆ ಇದು ಗೋಚರವಾಗಲಿಲ್ಲ ಎಂದು ಚಿಂತಿಸುತ್ತಿದ್ದಳು. ಮುಖ ಮುಚ್ಚಿಕೊಂಡು ಅಳುತ್ತಲೇ ಇದ್ದವಳ ಬಳಿ ಬಂದ ಹಾದಿ ಅವಳನ್ನು ಸಮಾಧಾನಿಸಲು ಯತ್ನಿಸಿದಷ್ಟು ಅವಳ ಅಳು ಹೆಚ್ಚಾಗುತ್ತಲೇ ಇತ್ತು. ಅವನನ್ನು ತಬ್ಬಿ ಅಳುತ್ತಿದ್ದವಳು ರಾಘು ಬಳಿ ಬಂದು ಮಂಡಿಯೂರಿ ಕ್ಷಮಿಸಿಬಿಡಿ ಸೀನಿಯರ್ ಎಂದಳು ಅಳುಕುತ್ತಲೇ. ಗೊಂಬೆ, ಈಗ ಅಳೋ ಅಂಥದ್ದು ಏನಾಯ್ತು ಹೇಳು? ಆಗಿದ್ದು ಆಗಿ ಹೋಯಿತು. ಅದನ್ನು ನೆನೆದು ಯೋಚಿಸುವುದರಲ್ಲಿ ಯಾವ ಪ್ರಯೋಜನವೂ ಇಲ್ಲ. ಆಗಿದ್ದೆಲ್ಲ ಒಂದು ಕೆಟ್ಟ ಕನಸು ಅಂತ ಮರೆತು ಬಿಡು. ಆದಿ ನಿನ್ನ ಸಣ್ಣವನಾಗಿದ್ದನಿಂದಲೂ ಪ್ರೀತಿಸುತ್ತಿದ್ದೇನೆ. ಪ್ರೀತಿಸುತ್ತಿದ್ದಾನೆ ಅನ್ನೋದಕ್ಕಿಂತ ಆರಾಧಿಸುತ್ತಿದ್ದಾನೆ ಅನ್ನಬಹುದು. ನೀನಿಲ್ಲದಿದ್ದರೆ ಮತ್ತೊಬ್ಬಳು ಅನ್ನೋ ಕಾಲ ಇದು. ಆದರೆ ಆದಿ ಯಾವತ್ತೂ ನಿನ್ನ ವಿಷಯದಲ್ಲಿ ಬದಲಾಗಲಿಲ್ಲ. ಅವನ ಪ್ರೀತಿ ಅವತ್ತಿನಿಂದ ಇವತ್ತಿನವರೆಗೂ ಹಾಗೇ ಇದೆ. ಅಂಥ ನಿಷ್ಕಲ್ಮಶ ಪ್ರೀತಿ ಅವನದು. ಅಂಥ ಪ್ರೀತಿನ ಕಡೆಗಣಿಸಿದರೆ ನಿನ್ನಂಥ ಮೂರ್ಖಳು ಮತ್ತೊಬ್ಬರಿಲ್ಲ. ಯಾವತ್ತೂ ಅವನನ್ನು ದೂರ ಮಾಡ್ಕೊಬೇಡ. ನನಗೊತ್ತು ನೀನು ಮನಸ್ಫೂರ್ತಿಯಾಗಿ ಆದಿತ್ಯನ ಒಪ್ಪಿಕೊಂಡಿದ್ದೀಯಾ ಅಂತ. ಆದರೂ ಒಬ್ಬ ಅಣ್ಣನ ಸ್ಥಾನದಲ್ಲಿ ನಿಂತು ಈ ಮಾತನ್ನು ಹೇಳ್ತಿದ್ದೀನಿ. ನಿನ್ನ ಬಗ್ಗೆ ಆದಿಗೆ ತಿಳಿಯದ್ದು ಏನಿದೆ ಹೇಳು? ನೀನು ನಿನ್ನ ಬಗ್ಗೆ ತಿಳಿದಿರುವುದಕ್ಕಿಂತ ಹೆಚ್ಚಾಗಿ ಆದಿ ನಿನ್ನ ಬಗ್ಗೆ ತಿಳಿದುಕೊಂಡಿದ್ದಾನೆ. ಅವನ ಜೊತೆ ಇದ್ದರೆ ನೀನು ನಿಜವಾಗ್ಲೂ ಚೆನ್ನಾಗಿರ್ತೀಯ ಗೊಂಬೆ. ಒಮ್ಮೆ ಆದಿತ್ಯನ ಕಡೆ ತಿರುಗಿದ್ದವಳ ಕಣ್ಣಲ್ಲಿ ಅವಳ ಮೇಲಿದ್ದ ಅನುರಾಗದೊಲವು ಕಂಡಿತು. ಆದಿತ್ಯನಷ್ಟು ಹೆಚ್ಚಾಗಿ ನನಗೆ ಪ್ರೀತಿಸಲು ಸಾಧ್ಯವಾಗದಿದ್ದರೂ ಅವನ ಪ್ರೀತಿಯನ್ನು ಕಳೆದು ಜೀವಿಸಲು ನನಗಾಗದು ಎಂದು ಅರಿತಿದ್ದಕ್ಕಾಗಿಯೇ ಅವನನ್ನು ಒಪ್ಪಿದಳು. ಮತ್ತೊಮ್ಮೆ ಹೇಳು ಗೊಂಬೆ ಎಂಬ ರಾಘು ಮಾತಿಗೆ ಹೌದು ಸೀನಿಯರ್, ನಾನು ಆದಿನ ಮನಸಾರೆ ಒಪ್ಪಿದ್ದೀನಿ. ಅವನಷ್ಟು ನನ್ನ ಅರ್ಥ ಮಾಡಿಕೊಂಡಿರುವವರು ಯಾರೂ ಇಲ್ಲ ಎಂದವಳ ಮಾತಿಗೆ ಎಲ್ಲರ ಮುಖದಲ್ಲೂ ಮನದಲ್ಲೂ ಸಂತಸದ ವಾತಾವರಣ ತುಂಬಿತು. ಎಲ್ಲರಿಗೂ ಗೊಂಬೆ ಈ ವಿಷಯವನ್ನು ಹೇಗೆ ತೆಗೆದುಕೊಳ್ಳುವಳೋ ಎಂಬ ಭಯವಿತ್ತು. ಆದರೆ ಈಗ ಅವಳ ಮಾತಿಗೆ ಎಲ್ಲರೂ ನಿರಾಳರಾಗಿದ್ದರು. ನಿರಾಳರಾದವರೇ ಒಂದೆಡೆ ಕೂತು ಖುಷಿಗೆ ಹರಡುತ್ತಿರುವಾಗ ಗೊಂಬೆಯು ಮನದಲ್ಲಿ ಕಾಡುತ್ತಿದ್ದ ಪ್ರಶ್ನೆಯು ರಾಘುವನ ಬಳಿ ಕೇಳಿದಳು. ಸೀನಿಯರ್, ನೀವು ನೇತ್ರ ಜೊತೆ ಯಾಕೆ ಮದುವೆ ಆಗೋಕೆ ಒಪ್ಪಿಕೊಂಡ್ರಿ? ಮನೆಯಲ್ಲಿ ನಿಮ್ಮ ವಿಷಯವನ್ನು ಮಾತನಾಡಬಹುದಿತ್ತು ಅಲ್ವಾ? ಗೊಂಬೆ, ಅವತ್ತು ನನ್ನ ಬರ್ತ್ಡೇ ದಿನ ಹನೀನ ಅಪ್ಪ ಅಮ್ಮನ ಎದುರಲ್ಲಿ ನಿಲ್ಲಿಸಿ ಇವಳ ಈ ಮನೆ ಸೊಸೆ, ನಾನು ಪ್ರೀತಿಸ್ತಿರೋ ಹುಡುಗಿ ಅಂತ ಹೇಳಬೇಕು ಅಂತ ಇದ್ದೆ. ಆದರೆ ಆ ದಿನ ಅವಳು ಬರಲಿಲ್ಲ. ನೊಂದು ನುಡಿದವ ಮತ್ತೆ ಮಾತು ಮುಂದುವರಿಸಿದ. ಹನೀನ ಮರೆತು ಬದುಕೋಕೆ ನನ್ನ ಕೈಲಿ ಸಾಧ್ಯ ಆಗಿರಲಿಲ್ಲ. ನನ್ನ ಲೈಫಲ್ಲಿ ಬರೋವರೆಗೂ ಹನಿ ಇನ್ನೂ ನನ್ನ ಮನಸ್ಸಲ್ಲಿ ಇದ್ಲು. ಅವಳನ್ನು ಹುಡುಕದೆ ಇರೋ ಜಾಗವೇ ಇಲ್ಲ ಗೊತ್ತಾ? ಸತತ 4 ವರ್ಷಗಳು ಹನಿ ನೆನಪಲ್ಲಿ ಇದ್ದೆ. ನನ್ನ ಯಾಕೆ ಬಿಟ್ಟು ಹೋದ್ಲು? ನನಗೆ ಮೋಸ ಮಾಡಿದ್ಲಾ ಅನ್ನೋ ಚಿಂತೆಯಲ್ಲೇ ಇದ್ದೆ. ಅವಳನ್ನು ಬಿಟ್ಟು ಯಾರನ್ನು ಮದುವೆ ಆಗಬಾರ್ದು ಅಂತ ಡಿಸೈಡ್ ಮಾಡಿದ್ದೆ. ಆದರೆ ಅಪ್ಪನ ಮಾತಿಗೆ ಬೆಲೆ ಕೊಟ್ಟು ಮದುವೆಗೆ ಒಪ್ಪಿಗೆ ಕೊಟ್ಟೆ. ಅದನ್ನು ಆದಿ 6 ತಪ್ಪಾಗಿ ತಿಳಿದು ನೇತ್ರಾಳನ್ನು ಕಿಡ್ನಾಪ್ ಮಾಡಿದ್ರು ಮದುವೆ ನಿಲ್ಲುತ್ತೆ ಅಂತ. ಆದರೆ ಪಾಪ ಮದುವೆ ನಿಲ್ಲಿಸಿದ 6 ಪರಿಸ್ಥಿತಿಗೆ ಅನುಗುಣವಾಗಿ ನನ್ನ ಜೊತೆಗೆ ಮದುವೆಯಾದಳು ಎಂದವ ಅವರಿಬ್ಬರ ಮದುವೆಯಿಂದ ಇಲ್ಲಿಯವರೆಗೂ ನಡೆದ ಘಟನೆಯನ್ನು ತಿಳಿಸಿದನು. ಕೊನೆಗೆ ಮಗು ಕಳೆದುಕೊಂಡಿದ್ದರ ಜೊತೆಗೆ ಹನಿ ಸತ್ತಿದ ವಿಷಯವನ್ನು ಸಹ ಹೇಳಿದ. ಕೇಳಿದವಳ ಮನ ಒದ್ದಾಡಿ ಹೋಯಿತು. ಹನಿ ಸತ್ತಿದ್ದಕ್ಕೆ ವಿಷಾದ ವ್ಯಕ್ತಪಡಿಸಿದಳು. ಜೊತೆಗೆ ನನ್ನ ಸಲುವಾಗಿ ತನ್ನ ಕರುಳು ಕುಡಿಯನ್ನೇ ಕಳೆದುಕೊಂಡಳೆಂಬ ನೋವು ಗೊಂಬೆಯ ಮನವನ್ನು ಆವರಿಸಿತು. ತನ್ನಿಂದಲೇ ಎಂಬುದನ್ನು ನೆನೆದು ಮತ್ತೆ ಕ್ಷಮೆ ಕೇಳಿದಳು ರಾಘು ನೆದುರು. ಗೊಂಬೆ, ಪದೇ ಪದೇ ಕ್ಷಮೆ ಕೇಳಬೇಡ. ಇದರಲ್ಲಿ ನಿನ್ನದೇನು ತಪ್ಪಿಲ್ಲ.
ನನಗೆ ಹನಿ ಸತ್ತದ್ದು ಕೂಡ ಇತ್ತೀಚೆಗಷ್ಟು ತಿಳಿದದ್ದು. ಇನ್ಫ್ಯಾಕ್ಟ್ ಅವಳು ಬದುಕಿದ್ದು ನನ್ನೆದುರಿಗೆ ಬಂದಿದ್ದರೂ ಅವಳನ್ನು ಒಬ್ಬ ಗೆಳತಿಯಾಗಿ ಸ್ವೀಕರಿಸುತ್ತಿದ್ದೇನೆ ಹೊರತು ಬಹಳ ಸಂಗಾತಿಯಾಗಿ ಅಲ್ಲ. ಈಗ ನನ್ನ ಮನದ ತುಂಬ ಹಾರೂನೆ ತುಂಬಿದ್ದಾಳೆ ಕಣೋ. ಅವಳೇ ನನ್ನ ಜೀವನ ಕತ್ತಲಾಗಿದ್ದ ನನ್ನ ಬಾಳಲ್ಲಿ ಬೆಳಕು ಚೆಲ್ಲಿದವಳು. ಅವಳಿಲ್ಲ ಅಂದರೆ ನಾನು ಇಲ್ಲ. ಅವಳ ಜೊತೆಗಿಲ್ಲದೆ ನೀರಿನಿಂದ ಹೊರಗೆ ಬಂದಿರೋ ಮೀನಿನ ರೀತಿ ಒದ್ದಾಡ್ತಾ ಇದ್ದೀನಿ. ನನಗೆ ಮತ್ತೊಮ್ಮೆ ಪ್ರೀತಿಯ ಪರಿಚಯ ಮಾಡಿಸಿದ ಹುಡುಗಿ ಅವಳು. ಅವಳು ಬಂದ ಮೇಲೆ ನನಗೆ ಅರ್ಥ ಆಗಿದ್ದು ಒಂದೇ, ನಾವು ಪ್ರೀತಿಸಿದವರಿಗಿಂತ ನಮ್ಮನ್ನು ಪ್ರೀತಿಸಿದವರನ್ನು ಪ್ರೀತಿಸಬೇಕು ಅನ್ನೋದು ಗೊತ್ತಾಯಿತು. ನಗು ಮೂಡಿತು. ಸರಿ ಗೊಂಬೆ, ಆದರೂ ಅಲ್ಲಿ ಏನಾಗುತ್ತೋ ಅಂತ ಭಯ ಆಗ್ತಿದೆ ರಾಘು ಮಾತಿಗೆ. ರಾಘು, ನೀವು ಇಷ್ಟು ವೀಕ್ ಆದರೆ ಹೇಗೆ? ಸ್ಟೇ ಸ್ಟ್ರಾಂಗ್ ಎಂದ ಆದಿತ್ಯನಿಗೂ ಆತಂಕವೇ. ಎಲ್ಲರೂ ಸಮಾಧಾನ ಮಾಡಿದ. ಸರಿ ಎಂದವರೇ ಸಂತಸದಿಂದಲೇ ಅಲ್ಲಿಂದ ಹೊರಟರೆ, ಇತ್ತ ಗೊಂಬೆ ಆದಿ ಹೆಗಲಿಗೆ ತಲೆ ಕೊಟ್ಟು ಅವಳು ಮತಿಭ್ರಮಣೆಯಲ್ಲಿದ್ದಾಗ ಕೊಟ್ಟ ಕಾಟ, ಮಗುವಿನಂತೆ ಅವಳು ತನ್ನನ್ನು ಹಚ್ಚಿಕೊಂಡಿದ್ದ ಬಗೆಯನ್ನು ಹೇಳುತ್ತಾ ಅವಳ ಮುಖದಲ್ಲಿ ನಗು ಮೂಡಿಸಿದನು. ಇತ್ತ ಆರು ಅಣ್ಣ ಎಂಬ ಕೂಗುವಿಕೆಗೆ ಎಲ್ಲವೂ ಸ್ತಬ್ಧವಾಯಿತು ಒಮ್ಮೆಲೆ. ನವಿಯ ಹಣೆಗೆ ಗನ್ ಹಿಡಿದವ ಇನ್ನೇನು ಟ್ರಿಗರ್ ಒತ್ತಬೇಕೆನ್ನುವಷ್ಟರಲ್ಲಿ ಭಯಕ್ಕೋ ಏನೋ ಅಣ್ಣ ಎಂದು ಕೂಗಿದಳು. ಈಗ ಎಲ್ಲರ ಚಿತ್ತ ಅವಳತ್ತ. ಅವಳ ಕೂಗಿಗೆ ಎಲ್ಲರೂ ಅವಳತ್ತ ತಿರುಗಿದರೆ ಅದನ್ನೇ ಸದುಪಯೋಗಪಡಿಸಿಕೊಂಡ ಆರು ಕಾಲಿನಿಂದ ರಾವ್ಗೆ ಹೊದ್ದರೆ, ನವೀನ್ ಕೂಡ ಅವಳಂತೆ ಒಂದಿಬ್ಬರು ಚೇಲಾಗಳನ್ನು ಒಡೆದು ಕೆಳಗುರುಳಿಸಿದನು. ಇತ್ತ ಆರು ಭೂಪತಿ ಕೆನ್ನೆಗೆ ಬಾರಿಸುತ್ತಿದ್ದರೆ ಅತ್ತ ನವಿ ಎಲ್ಲರಿಗೂ ತಳ್ಳಿಸಿ ಮೇಲೇಳಲಾಗದಂತೆ ಬಲವಾಗಿ ಹೊಡೆದಿದ್ದನು. ಆರುಗಂತೂ ರಾವ್ ಗೊಂಬೆಗೆ ಮಾಡಿದ ಹಿಂಸೆ ಹಾಗೂ ಮೈತ್ರಿಗಾದ ಅನ್ಯಾಯವನ್ನು ನೆನೆಯುತ್ತಲೇ ಆಕ್ರೋಶದಿಂದ ಕಣ್ಣು ಕೆಂಪಗಾಗಿಸಿಕೊಂಡು ಅವನ ತಲೆಗೆ ಶೂಟ್ ಮಾಡಿಯೇ ಬಿಟ್ಟಳು. ಒಂದು ಕ್ಷಣ ತಟಸ್ಥರಾಗಿ ಬಿಟ್ಟರು ಉಳಿದವರು. ಆರು ಈ ನಡೆಯನ್ನು ನವಿ ನಿರೀಕ್ಷಿಸಿರಲಿಲ್ಲ. ಅವಳಿಂದಾದ ಈ ಅಚಾತುರ್ಯಕ್ಕೆ, ಅವಳಿಗೆ ಕಾನೂನು ದಂಡಿಸಿದರೆ ಎಂಬ ಭಯಕ್ಕೆ ಶರವೇಗದಲ್ಲಿ ಅವಳ ಬಳಿ ಬಂದವ. ಎಂತ ಕೆಲಸ ಮಾಡಿದೆ ಪುಟ್ಟ, ಯಾಕೆ ಹೀಗೆ ಮಾಡೋಕೆ ಹೋದೆ? ಆತುರ ಮಾಡಿಬಿಟ್ಟೆ ಕಣೋ. ಈಗ ಪ್ರದೀಪ್ ಸರ್ಗೆ ಏನಂತ ಹೇಳೋದು? ಗಾಬರಿಯಲ್ಲಿ ನುಡಿದನು. ಇಲ್ಲ ಅಣ್ಣ, ಇಂತಹ ಗೋಮುಖ ವ್ಯಾಘ್ರಗಳನ್ನು ಇಷ್ಟು ದಿನ ಬದುಕೋಕೆ ಬಿಟ್ಟಿದ್ದೆ ತಪ್ಪು. ಅಂಥದ್ದರಲ್ಲಿ ಇವನನ್ನು ಹಿಡಿದು ಕಾನೂನಿಗೆ ಒಪ್ಪಿಸಬೇಕಿತ್ತು. ಹೆಚ್ಚು ಅಂದರೆ ಜೀವಾವಧಿ ಶಿಕ್ಷೆ ಕೊಡ್ತಿದ್ರು ಅಷ್ಟೇ ಅಣ್ಣ. ಜೈಲಲ್ಲಿ ತಿಂದುಡ್ಡು ಮಜಾ ಮಾಡುತ್ತಿದ್ದರು. ಅದರ ಬದಲು ಈ ಶಿಕ್ಷೆ ನ್ಯಾಯಸಮ್ಮತವಾದದ್ದು ಅಂತ ಅನಿಸ್ತು. ಹಾಗಾಗಿ ಈ ಶಿಕ್ಷೆ. ಇದು ತಪ್ಪು ಅನಿಸಿ ಕೋರ್ಟ್ ನನಗೇನು ಶಿಕ್ಷೆ ಕೊಟ್ಟರು ಅನುಭವಿಸೋಕೆ ತಯಾರಾಗಿದ್ದೀನಿ. ಹೇಗೂ ಗೊಂಬೆನ ನೋಡಿಕೊಳ್ಳುವುದಕ್ಕೆ ನೀನು ಹಾದಿ ಇದ್ದೀರಾ, ನಾನೇ ಶರಣಾಗ್ತೀನಿ. ತಪ್ಪು ಒಪ್ಪಿಕೊಂಡು ಎಂದಳು. ಬೇಡ ಪುಟ್ಟ, ನಿನಗೋಸ್ಕರ ರಾಘು ಕಾಯುತ್ತಿದ್ದಾರೆ. ನೀನು ಅವರೆಲ್ಲರ ಜೊತೆ ಇರಬೇಕು, ಅದೇ ನನ್ನ ಆಸೆ. ಮೈತ್ರಿ ಆತ್ಮಕ್ಕೆ ಶಾಂತಿ ಸಿಕ್ಕಿದೆ, ಆ ಖುಷಿ ಸಾಕು ನನಗೆ. ಭೂಪತಿರಾವ್ ಸಾವು ನನ್ನ ಕೈಯಲ್ಲಿ ಆಗಬೇಕಿತ್ತು, ಆದರೆ ಆ ಕೆಲಸ ನಿನ್ನಿಂದ ಆಗಿದೆ. ಅವನ ಅಂತ್ಯ ಆಗಬೇಕಿತ್ತು, ಈಗ ಅದು ಸಹ ಆಗಿದೆ. ನನಗಷ್ಟೇ ಸಾಕು. ನಾನು ಸೆರೆಂಡರ್ ಆಗ್ತೀನಿ ಪುಟ್ಟ, ಮೊದಲು ನೀನು ಇಲ್ಲಿಂದ ಹೊರಡು ಎಂದನು. ಆಗಷ್ಟೇ ಪೊಲೀಸ್ ಸಿಬ್ಬಂದಿಯೊಂದಿಗೆ ಬಂದ ಪ್ರದೀಪ್ ರವರು, ಯಾರು ಕೂಡ ಎಲ್ಲಿಗೂ ಹೋಗೋದು ಬೇಡ ನವೀನ್, ಯಾರು ಕೂಡ ಸೆರೆಂಡರ್ ಆಗೋ ಅವಶ್ಯಕತೆ ಇಲ್ಲ ಎಂದರು. ಅವರ ಮಾತು ಅರ್ಥ ಆಗದೆ, ಏನು ಹೇಳ್ತಿದ್ದೀರಾ ಸರ್ ಎಂದರಿಬ್ಬರು ಒಟ್ಟಿಗೆ. ಹೌದು ನವೀನ್, ನೀವಿಬ್ಬರು ಕೂಡ ಸೆರೆಂಡರ್ ಆಗೋ ಅವಶ್ಯಕತೆ ಇಲ್ಲ. ಯಾಕಂದರೆ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳುವುದಕ್ಕೆ ಹಾಗೆ ಮಾಡಿದ್ದು. ಕಾನೂನು ಕೂಡ ಇದನ್ನು ತಪ್ಪು ಅಂತ ಹೇಳಲ್ಲ. ಇನ್ನು ಭೂಪತಿ ಅಧ್ಯಾಯ ಇಲ್ಲಿಗೆ ಮುಗಿಯಿತು. ಅಂತೂ ನಿಮ್ಮ ಹೋರಾಟಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿದೆ ಅಲ್ವಾ? ಹ್ಯಾಪಿನಾ? ನಮ್ಮ ಹೋರಾಟ ಇಲ್ಲಿಗೆ ಮುಗಿದಿಲ್ಲ ಸರ್. ಇದು ನಮ್ಮ ಹೋರಾಟದ ಒಂದು ಭಾಗ ಅಷ್ಟೆ. ಅಕ್ಕನನ್ನು ಹಿಂಸಿಸಿ ಅವಳ್ಯಾರೆಂದು ಅವಳಿಗೆ ಗೊತ್ತಿಲ್ಲದೆ ಇರುವ ಹಾಗೆ ಮಾಡಿದ್ರಲ್ಲ, ಆ ಪಾಪಿಗೆ ಶಿಕ್ಷೆ ಕೊಡಿಸಿದ ಮೇಲೆ ನಮ್ಮ ಹೋರಾಟಕ್ಕೆ ಅಂತ್ಯ ಸಿಗೋದು ಸರ್ ಎಂದಳು. ಆದಷ್ಟು ಬೇಗ ನಿಮ್ಮ ಹೋರಾಟಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ. ನೀವಿನ್ನು ಹೊರಡಿ, ಮುಂದಿನ ಪ್ರೊಸೀಜರ್ಗಳನ್ನು ಮುಗಿಸಿ ಆದಷ್ಟು ಬೇಗ ಬೆಂಗಳೂರಿಗೆ ಬರ್ತೀನಿ ಎಂದವರ ಮಾತಿಗೆ ಸೆಲ್ಯೂಟ್ ಮಾಡಿ ಲಘು ಅಪ್ಪುಗೆಯನ್ನು ನೀಡಿ ಪ್ರದೀಪ್ ರವರ ಉಪಸ್ಥಿತಿಯಲ್ಲಿ ಅವರಿಗಾದ ಸಣ್ಣ ಪುಟ್ಟ ಗಾಯಕ್ಕೆ ಚಿಕಿತ್ಸೆ ಪಡೆದುಕೊಂಡು ಮುಂಬೈಗೆ ವಿದಾಯ ಹೇಳಿ ಬಂದರು. ರಾಘುನ ಮನಸ್ಸು ಉಲ್ಲಾಸದಿಂದ ಕೂಡಿತ್ತು. ಕಾರಣ ಆರಾಧನಾನ ಭೇಟಿಯಾಗುವ ತವಕದಲ್ಲಿ ಇದ್ದಿದ್ದರಿಂದ. ಅಂದು ಮುಂಜಾನೆ ಸೂರ್ಯಾಸ್ತವಾಗುತ್ತಲೇ ನವಿ ಆರು ಬಂದಿಳಿದರು. ಕರಗಂಟೆಯ ಸದ್ದಿಗೆ ಎಚ್ಚರವಾದ ಆದಿ, ಇಷ್ಟು ಹೊತ್ತಲ್ಲಿ ಯಾರು ಬಂದಿರೋದು ಎಂದವ ಗಡಿಯಾರದ ಕಡೆ ದೃಷ್ಟಿ ಹರಿಸಿದರೆ ಅದಾಗಲೇ ಸಮಯ 8ರ ಗಡಿ ದಾಟಿತು. ಇಷ್ಟೊತ್ತು ಮಲಗಿಬಿಟ್ಟೆ ಎಂದವ ಅವನ ಮಡಿಲಲ್ಲಿ ನಿದ್ರಿಸುತ್ತಿದ್ದ ಗೊಂಬೆಯನ್ನು ಕಂಡು ಕಿರು ನಕ್ಕವನ ಮನ 2 ದಿನಗಳ ಹಿಂದೆ ಓಡಿತು.
ರಾಘು ಜೊತೆ ಮಾತನಾಡಿದ ನಂತರ ಇಬ್ಬರು ಬಾಲ್ಯದಿಂದ ಇಲ್ಲಿಯವರೆಗೂ ನಡೆದ ಘಟನೆಗಳನ್ನು ಮೆಲುಕು ಹಾಕುತ್ತಿದ್ದರು. ನಡುವೆ ತಾನು ಹುಚ್ಚಿಯಾಗಿದ್ದಾಗ ಆದಿತ್ಯ ಅವಳನ್ನು ಜನತದಿಂದ ಕಾಪಾಡಿಕೊಂಡು ಮಗುವಿನಂತೆ ಕಾಳಜಿ ಮಾಡಿದ್ದು ಎಲ್ಲವನ್ನು ನೆನೆದು ಮಾತಾಡಿ ತಡವಾಗಿ ನಿದ್ರೆಗೆ ಜಾರಿದರು. 2 ದಿನಗಳಲ್ಲಿ ಎಷ್ಟೋ ವಿಷಯ ಹಂಚಿಕೊಂಡನು ಆದಿ ಗೊಂಬೆಯ ಜೊತೆ. ಮತ್ತೊಮ್ಮೆ ಕರೆಗಂಟೆ ಬಾರಿಸಿದಾಗ ಈ ಬಾರಿ ಎಚ್ಚರವಾದದ್ದು ಗೊಂಬೆ. ಕಣ್ತೆರೆದು ಆದಿ ಮಾಮ ಎಂದಳು. ಏನು ಕುಳಿತಲ್ಲೇ ಕನಸು ಕಾಣೋಕೆ ಶುರು ಮಾಡಿದ್ಯಾ? ಆಗ್ಲಿಂದ ಬೆಲ್ ಬಾರಿಸೋದು ಕೇಳಿಸ್ತಿಲ್ವಾ? ಜೋರು ಮಾಡಿದಳು ಅವನ ಮೇಲೆ. ಸಾರಿ ಕಣೋ ಎಂದವ ಅವಳಿಂದ ಬಿಡಿಸಿಕೊಂಡು ಹೋಗಿ ಬಾಗಿಲು ತೆರೆದರೆ ಎದುರಿಗೆ ಅಶು ಆರು ನಿಂತಿದ್ದರು. ಅವರನ್ನು ಕಂಡವ ಖುಷಿಯಿಂದ ಬಾಚಿದನು ಇಬ್ಬರನ್ನು. ಅವರು ಹೋದಾಗ್ಲಿಂದ ಆತಂಕವೇ ತುಂಬಿತ್ತು ಅವನಿಗೆ. ಅವನಿಂದೆಯೇ ಬಂದಿದ್ದ ಗೊಂಬೆ ಆರುನ ಕಂಡು ಪುಟ್ಟ ಎಂದು ಮುದ್ದಾಡಿ ಅವಳನ್ನು ಒಳಗೆ ತಂದಳು ನವಿಯತ್ತ ತಿರುಗದೆಯೇ. ಅದನ್ನು ಕಂಡ ನವಿ, ಏನೋ ಆದಿ, ಬಜಾರಿ ತಂಗಿ, ನಾನಿಲ್ಲಿ ಗರುಡಗಂಬದ ಥರ ನಿಂತಿದ್ದೀನಿ, ನೋಡಿದ್ರು ನೋಡದೆ ಇರೋ ಹಾಗೆ ಹೋಗ್ತಿದ್ದಾಳೆ. ಮತ್ತೆ ಏನಾಯಿತು ಅವಳಿಗೆ? ತಾವು ಹೋಗಬೇಕಾದರೆ ಹೇಳಿ, ಹೋಗಿಲ್ಲ ಅನ್ನೋ ಬೇಜಾರಲ್ಲಿ ಮುನಿಸಿಕೊಳ್ಳೋ ನಾಟಕ. ಹೋಗಿ ಮಾತಾಡು, ಸರಿ ಹೋಗ್ತಾಳೆ. ಒಳ ಬಂದವ ಗೊಂಬೆ ಬಳಿ ಬಂದು, ಪುಟ್ಟಿ, ಈ ಕೋಪದ ನಾಟಕ ಯಾಕೆ? ನಾನೀಗ ಬಂದಿದ್ದೀವಿ ಅಲ್ವಾ, ಕೋಪ ಬಿಟ್ಟು ಮಾತಾಡು. ನನಗೂ ಗೊತ್ತು ನೀನು ನಾಟಕ ಮಾಡ್ತಿದ್ದೀಯಾ ಅಂತ. ಮತ್ತೆ ಕೋಪ ಬರದೇ ಇರುತ್ತಾ? ಹೇಳದೆ ಕೇಳದೆ ಹೋಗಿದ್ದೀರಾ, ಅದಕ್ಕೆ ಕೋಪ ಬಂತು. ಇನ್ನೊಂದು ಸಲ ಹೇಳದೆ ಕೇಳದೆ ಹೊರಗೆ ಹೋದರೆ ಮಾತಾಡೋದೇ ಇಲ್ಲ ನೋಡು ಎಂದು ಮಾತನಾಡಿದವಳ ಮಾತಿಗೆ, ಸರಿ ಪುಟ್ಟಿ, ಹೋಗಲ್ಲ ಸರಿನಾ ಎಂದವ ಆರು ಬಳಿ ಬಂದು ಕೂತನು. ಸುಸ್ತಾಗಿ ಕೂತಿದ್ದಳು. ಬಂದಾಗಿನಿಂದ ಏನು ಮಾತಾಡದೆ ಅವಳನ್ನು ಕಂಡ ಗೊಂಬೆ, ಅರೆ ಪುಟ್ಟ, ಏನಾಯ್ತು? ತುಂಬ ಸುಸ್ತಾಗಿರೋ ಹಾಗೆ ಕಾಣ್ತಿದೆ, ಮೊದಲು ಬಟ್ಟೆ ಬದಲಾಯಿಸು ಎಂದವಳ ಮಾತಿಗೆ ಧರಿಸಿದ ಜಾಕೆಟನ್ನು ತೆಗೆದಿಟ್ಟರೆ ಅವಳ ತಲೆ ಸುತ್ತಲೂ ಹಾಕಿದ್ದ ಬ್ಯಾಂಡೇಜ್ ಕಂಡಿತು. ಗೊಂಬೆ ಆದಿ ಇಬ್ಬರಿಗೂ ಗಾಬರಿ. ಆರು, ಏನಾಯ್ತು? ನವೀನ್, ಏನೋ ಇದೆಲ್ಲ, ಸೇಫಾಗಿ ಕರ್ಕೊಂಡು ಬರ್ತೀಯ ಅಂತ ನಿನ್ನ ನಂಬಿ ಕಳಿಸಿದರೆ ಇದೇನಿದು? ಗದರಿದ ಅವಳ ತಲೆ ಸವರಿ. ನೋಡು ಆದಿ, ಗಾಬರಿ ಪಡಬೇಡ, ಏನೂ ಆಗಿಲ್ಲ, ನನ್ನ ಮಾತು ಕೇಳಿಲಿ ಎಂದವ ನಡೆದ ವಿಷಯವನ್ನು ತಿಳಿಸಿ. ಇಷ್ಟಾಯಿತು ಆದಿ, ಸಾರಿ ಕಣೋ, ಆರುನ ಕಾಪಾಡಿಕೊಳ್ಳೋಕೆ ನನಗೆ ಆಗಲಿಲ್ಲ, ತಲೆ ತಗ್ಗಿಸಿದ. ಅವ ತಲೆ ತಗ್ಗಿಸಿದ್ದು ಕಂಡವನಿಗೆ ತನ್ನ ಮೇಲೆ ಬೇಸರವಾಯಿತವನಿಗೆ. ಸಾರಿ ಕಣೋ ನವಿ, ಕೋಪದಲ್ಲಿ ಮಾತಾಡ್ಬಿಟ್ಟೆ, ತಲೆ ತಗ್ಗಿಸೋ ಅಂತ ತಪ್ಪು ಕೆಲಸ ನೀನೇನು ಮಾಡಿಲ್ಲ, ಯಾಕೆ ಈ ಥರ ಎಲ್ಲ ಮಾತಾಡ್ತಿದ್ದೀಯಾ? ನೀನು ನಿನ್ನ ಪ್ರಾಣ ಕೊಟ್ಟಾದರೂ ಆರುನ ಕಾಪಾಡುತ್ತಿದ್ದೆ ಅನ್ನೋದು ಗೊತ್ತಿದೆ, ಭಯದಲ್ಲಿ ಹಾಗೆ ಮಾತಾಡ್ಬಿಟ್ಟೆ, ನನ್ನ ಗೆಳೆಯ ಏನು ಅಂತ ನನಗೆ ಗೊತ್ತು ಎಂದವ. ಪುಟ್ಟ, ನವಿ ಮೊದಲು ಹೋಗಿ ರೆಸ್ಟ್ ಮಾಡಿ ಎಂದರು ಗೊಂಬೆ. ಆರು ಹೆಗಲು ಬಳಸಿ ರೂಮಿನ ಬಳಿ ಹೋದರೆ ಇತ್ತ ನವಿ ಫ್ರೆಶ್ ಅಪ್ ಆಗಲು ನಡೆದನು. ಆದಿ ಆಗಲೇ ರಾಘುಗೆ ಎಲ್ಲ ವಿಷಯವನ್ನು ತಿಳಿಸಿದನು ಫೋನಿನ ಮೂಲಕ. ಅವಳಿಗೆ ಆದ ಅನಾಹುತದ ಬಗ್ಗೆ ಹೇಳಿ ಹೃದಯ ಇರಿಯುವಂತೆ ನೋವು, ಜೊತೆಗೆ ಅವಳನ್ನು ನೋಡುವ ತುಡಿತ ಹೆಚ್ಚಾಗುತ್ತಿದ್ದರೂ ಈಗ ಅವಳು ಸುರಕ್ಷಿತವಾಗಿ ಬಂದಳೆಂಬ ಸಮಾಧಾನವೇ ಕೊಂಚ ನೆಮ್ಮದಿ ತಂದಿತ್ತವನಿಗೆ. ಮಧ್ಯಾಹ್ನದ ಹೊತ್ತಿಗೆ ಆರು ಗೆಲುವಾಗಿ ಕಂಡಳು. ಅಶ್ವಥ್ ರವರಂತೂ ಕಣ್ಣೀರು ಹಾಕಿದರು ಅವಳನ್ನು ಕಂಡೊಡನೆ. ಅಪ್ಪ, ಈಗ ನೀವು ಸುಮ್ಮನಿರಿ, ಮತ್ತೆ ಎಲ್ಲರನ್ನು ಸಮಾಧಾನ ಮಾಡೋಕೆ ನನ್ನಿಂದ ಆಗಲ್ಲ, ನೀವು ಹೀಗೆ ಇದ್ದರೆ ನನಗೆ ಬೇಜಾರಾಗುತ್ತೆ. ಹುಸಿ ಮುನಿಸಿನಿಂದ ಹೇಳಿದವಳ ಮಾತಿಗೆ ಎಲ್ಲರ ಮುಖದಲ್ಲೂ ಕೊಂಚ ನೆಮ್ಮದಿಯಾದರೂ ಗೊಂಬೆ ಆರು ವಿಷಯದಲ್ಲಿ ಬೇಸರವಂತೂ ಇದ್ದೇ ಇತ್ತು. ಗೊಂಬೆಗೆ ಮನೆಯವರ ಮನದಲ್ಲಿದ್ದ ಬೇಸರ ಗೋಚರಿಸುತ್ತಿತ್ತು. ಮುಂದುವರಿಯುವುದು. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.